ಭಾಗಾಕಾರ ವಿವರ್ಸ್ ಕೇಳಿದರು 3ರಿಂದ 167ನ ಹೇಗೆ ಭಾಗ ಮಾಡೋದು ಅಂತ ನೋಡೋಣ. ಇಲ್ಲಿ 1 ತೊಗೊಳಕ್ಕಾಗಲ್ಲ, ಯಾಕಂದರೆ 1 ಚಿಕ್ಕ ನಂಬರು, 3 ದೊಡ್ಡ ನಂಬರು. ಇಲ್ಲಿ ನಾವು 3 ಹಾಕೊಂಡ್ರು 3 3 ಅಂತ 3 ಹಾಕೊಂಡ್ರು 1ರಿಂದ 3 ಕಳಿಯೋಕ್ಕಾಗಲ್ಲ. ಆದ್ದರಿಂದ ಪಕ್ಕದ ನಂಬರ್ ತೊಗೋಬೇಕಾಗುತ್ತೆ. ಎಷ್ಟಾಗುತ್ತಾಗ 16 3ರಿಂದ ನೋಡ್ಕೋಬೇಕು. 3 ಮಗ್ಗಿಯಿಂದ 3 1 3 3 2 6 3 3 9 3 4 12 3 5 15 3 6 18 18 ದೊಡ್ಡ ನಂಬರ್ ಆಗಿಬಿಡುತ್ತೆ. ಅದಕ್ಕಿಂತ 16ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? 3 5 15. ಈ 5 ಇಲ್ಲಿ ಬರ್ಕೋಬೇಕು, ಈ 15 ಇಲ್ಲಿ ಹಾಕೋಬೇಕು. 6ರಲ್ಲಿ 5 ಮೈನಸ್ ಮಾಡಿದ್ರೆ 1, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಎಷ್ಟಿದೆ? 7 ಇದೆ. 17. 17ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? ಮತ್ತು 3 5 15. 3 1 3 3 2 6 3 1 3 3 2 6 3 3 9 3 4 12 3 5 15. 3 6 18 ಅಂದರೆ 18 ದೊಡ್ಡ ನಂಬರ್ ಆಗಿಬಿಡುತ್ತೆ. ಆದ್ದರಿಂದ 3 5 15 ಮೈನಸ್ 15. 7ರಲ್ಲಿ 5 ಮೈನಸ್ ಮಾಡಿದ್ರೆ 2, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ನೆಕ್ಸ್ಟ್ ನಾವಿಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಳ್ಳೋಣ. ನೆಕ್ಸ್ಟ್ ನೋಡ್ಕೊಬೇಕು. 3 5 3 1 3 3 2 6 3 3 9 3 4 12 3 5 15 3 6 18 3 7 21. 7 ಬಂದು 3 7 21 ದೊಡ್ಡ ನಂಬರ್ ಆಗುತ್ತೆ. ಅದಕ್ಕೆ 3 6 18 ಮೈನಸ್ 18. ಇಲ್ಲಿ 10ರಲ್ಲಿ 0ಲಿ 8 ಮೈನಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಪಕ್ಕದಿಂದ ಒಂದು ನಂಬರ್ ತೊಗೋಬೇಕು. ಆವಾಗ ಇಲ್ಲಿಂದ ಒಂದು ನಂಬರ್ ತೊಗೊಂಡ್ರೆ 1 ಸೇರಿಸ್ಕೊಂಡ್ರೆ ಇದು 10 ಆಗುತ್ತೆ. ಆವಾಗ 2 ಇರೋದು 1 ಆಗುತ್ತೆ. 10ರಲ್ಲಿ 8 ಮೈನಸ್ ಮಾಡಿದ್ರೆ 2, ಇಲ್ಲಿ 1 ಇದೆ, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಮತ್ತೆ ನಾವು ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಇಳಿಸ್ಕೊಂಡ್ರು ಸೇಮ್ ನಂಬರೇ ಬರುತ್ತೆ. ಆದ್ದರಿಂದ ಇದು ಶೇಷ 2 ಶೇಷ. ಉತ್ತರ ಭಾಗಲಬ್ಧ ಎಷ್ಟು? 55.6 ಉತ್ತರ. ನೆಕ್ಸ್ಟು 4ರಿಂದ 396ನ ಭಾಗ ಮಾಡೋದು ಅಂತ ಹೇಗೆ ಅಂತ ನೋಡೋಣ. 39. ಯಾಕಂದರೆ ನಾವಿಲ್ಲಿ ಒಂದು ನಂಬರ್ 4 ಇಳಿಸ್ಕೊಂಡ್ರು 3ರಿಂದ 4 ಕಳಿಯೋಕ್ಕಾಗಲ್ಲ. ಆದ್ದರಿಂದ 3 ಪಕ್ಕದಲ್ಲಿರೋ ನಂಬರು ತೊಗೊಳ್ಳೋಣ. 39. 4 ಮಗ್ಗಿಯಿಂದ 4 1 4 4 2 8 4 3 12 4 4 16 4 5 20 4 6 24 4 7 28 4 8 32 4 9 36 4 9 36 ಮೈನಸ್ 36. 9ರಲ್ಲಿ 6 ಮೈನಸ್ ಮಾಡಿದ್ರೆ 3, 3ರಲ್ಲಿ 3 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಎಷ್ಟಿದೆ? 6 ಇದೆ. ಮತ್ತು 36 4 9 36 ಮೈನಸ್ 36. 6ರಲ್ಲಿ 6 ಮೈನಸ್ ಮಾಡಿದ್ರೆ 0, 3ರಲ್ಲಿ 3 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 99. ನೆಕ್ಸ್ಟು 5ರಿಂದ 6ನ್ನು ಭಾಗ ಮಾಡೋಣ. ಇಲ್ಲಿ ನೋಡ್ಕೋಬೇಕು. 6 ಇದೆ, 5 1 5. 6ರಲ್ಲಿ 5 ಮೈನಸ್ ಮಾಡಿದ್ರೆ 1. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇಟ್ಕೊಂಡು 0 ಇಳಿಸ್ಕೊಳ್ಳೋಣ. 10 ಆಗುತ್ತೆ. ನೆಕ್ಸ್ಟು 5 1 5 5 2 10 ಮೈನಸ್ 10. 0ರಲ್ಲಿ 0 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 1.2. ಅರ್ಥ ಆಯ್ತಲ್ಲ? ಅರ್ಥ ಆಗಿರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.